ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕಿಚನ್ ವೈಬ್ಸ್. ನಾವಿವತ್ತು ಪೈನಾಪಲ್ ಚಾಟ್ ಮತ್ತು ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಪೈನಾಪಲ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸಿಪ್ಪೆಲ್ಲ ತೆಗೆದು ಪೈನಾಪಲ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಈ ಥರ ರೌಂಡ್ ಕಟ್ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಇನ್ನು ಸ್ಮಾಲ್ ಪೀಸ್ ಮಾಡ್ತಾಯಿದ್ದೀನಿ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಪೈನಾಪಲ್ ಮೇಲೆ ಹಾಕಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಮತ್ತು ಮಕ್ಕಳು ಡೈರೆಕ್ಟಾಗಿ ತಿನ್ನಲ್ಲ ಅಂದಾಗ ಈ ಥರ ಸ್ಮಾಲ್ ಪೀಸ್ ಮಾಡಿ ಚಾಟ್ ಪೌಡರ್ನ ಹಾಕಿ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪೈನಾಪಲ್ನ ಕಟ್ ಮಾಡ್ಕೊಂಡು ಬೌಲ್ಗೆ ಹಾಕ್ಕೊಂಡು ಉಪ್ಪು ಖಾರ ಏನು ರೆಡಿ ಮಾಡಿರ್ತೀವಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಬಾಯಲ್ಲಿ ನೀರು ಬರೋ ಥರ ಇರುತ್ತೆ. ಮಕ್ಕಳು ಖುಷಿಯಾಗಿ ತಿಂತಾರೆ. ಒಂದು ಪೀಸ್ ತಿನ್ನೋ ತನಕ, ಆಮೇಲೆ ಮಕ್ಕಳು ಹಠ ಮಾಡಲ್ಲ, ಚೆನ್ನಾಗಿ ತಿಂತಾರೆ. ನೋಡಿ, ಮತ್ತೆ ಪೈನಾಪಲ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಪ್ಪೆಲ್ಲ ತೆಗೆದು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋದನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸಕ್ಕರೆ ಹಾಕಿ ಜ್ಯೂಸನ್ನ ರೆಡಿ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಆಗಿದೆ. ನಾನಿಲ್ಲಿ ಗಾರ್ನಿಷಿಗೆ ಅಂತ ಉಪ್ಪು ಖಾರನ ಒಂದು ಪ್ಲೇಟಿಗೆ ಹಾಕಿ ಗ್ಲಾಸಿಗೆ ಡಿಪ್ ಮಾಡಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಮಕ್ಳಿಗೂ ವೆರೈಟಿಯಾಗಿ ಡಿಫ್ರೆಂಟಾಗಿ ಇರುತ್ತೆ. ನಾರ್ಮಲಾಗಿ ಕೊಡೋದಕ್ಕಿಂತ ಏನಾದರೂ ಸ್ಪೆಷಲಾಗಿ ಮಾಡಿ ಈ ಥರ ಕೊಟ್ಟರೆ ಅವ್ರಿಗೂ ಹ್ಯಾಪಿ ಆಗುತ್ತೆ. ಜ್ಯೂಸನ್ನ ಕುಡಿತಾರೆ, ಖುಷಿಯಾಗಿ ಕುಡಿತಾರೆ. ಅದು ಜ್ಯೂಸ್ ಕುಡಿತಾ ಲಾಸ್ಟಲ್ಲಿ ಉಪ್ಪು ಖಾರ ಬಾಯಿ ಸಿಕ್ಕಾಗ ತುಂಬಾ ರುಚಿ ಅನಿಸುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.